ಹೆಚ್ಚು ಕಡಿಮೆ 2 ವರ್ಷದಿಂದಾಗಿ ನೀವು ನಮ್ಮಲ್ಲಿಗೆ ಬರ್ತಾ ಇದ್ದೀರಿ. ಕೆಲವೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆನಂತರದಲ್ಲಿ ಜ್ಯೋತಿಷ್ಯ ಇತ್ಯಾದಿಗಳ ಮುಖೇನವಾಗಿ ಪರಿಹಾರವನ್ನು ಕಂಡುಕೊಂಡಿದ್ದೀರಿ. ಒಳ್ಳೆಯದಾಗಿದ್ದೀನಿ ಅಂತ ಹೇಳುವಂಥ ಮಾತನ್ನು ನಿಮ್ಮ ಬಾಯಿಂದ ನೀವು ಹೇಳಿದ್ದೀರಿ. ಆದರೆ ನಿಮಗೆ ಆರೋಗ್ಯದಲ್ಲಿ ಕಿಡ್ನಿ ಸ್ಟೋನ್ ಹೇಳ್ತಕ್ಕಂಥದ್ದು ಕೆಲವು ಸಮಯದ ಹಿಂದೆ ಉಂಟಾಗಿತ್ತಲ್ವಾ? ಅದು ಆದ ನಂತರದಲ್ಲಿ ನೀವು ನಮ್ಮಲ್ಲಿಗೆ ಬಂದು ಚಿಕಿತ್ಸೆಯನ್ನು ತಗೊಂಡ್ರಿ. ಅನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟು ಏನೋ ಒಂದು ಮಾಡಕ್ಕೆ ಹೇಳಿದ್ವಿ. ಮಾಡಿದ ನಂತರದಲ್ಲಿ ನಿಮಗೆ ಆ ಕಿಡ್ನಿಯ ಸ್ಟೋನ್ ಹೇಳ್ತಕ್ಕಂಥದ್ದು, ಸ್ಟೋನ್ ಅನ್ನೋ ಗೊತ್ತಾಯ್ತಾ, ಕಲ್ಲು, ಅದು ಬಿದ್ದು ಹೋಗಿದ್ದು ಎಷ್ಟನೇ ದಿವಸಕ್ಕೆ? ಅದು 5ನೇ ದಿವಸ ಬಿದ್ದು. ಸರಿ. ಆನಂತರದಲ್ಲಿ ಇಲ್ಲಿ ಬಂದು ಹೋಗಿ 3ನೇ ದಿವಸಕ್ಕೆ ಬಂದು ಹೋಗೋದು, ಇಲ್ಲಿ ಬಂದು. ಹಾಗೆ ಅಲ್ಲ ನಾನು ಕೇಳಿದ್ದು, ಅಥವಾ ನಿಮಗೆ ತ್ರಾಸ ಆಗಿದ್ದರಿಂದ ಅಲ್ಲ, ಇಲ್ಲಿ ಬಂದು ಹೋಗಿ 3ನೇ ದಿವಸಕ್ಕೆ ಬಿದ್ದು ಹೋಗಿರ್ತಕ್ಕಂಥದ್ದು. ಅದು ಸಾಧಾರಣ ಯಾವ ಒಂದು ಸೈಜ್ನಲ್ಲಿ ಇತ್ತು? 1.5 ಸೆಂಟಿಮೀಟರ್ ಲೆಕ್ಕ ಇತ್ತು. ಅದು ನಿಮಗೆ ಬಿದ್ದು ಹೋಗಿದ್ದು ಗೊತ್ತಾಯ್ತಾ? ಗೊತ್ತಾಗಿದೆ. ಕಂಡಿದ್ದೀರಾ? ಯಾವ ತರ ಇತ್ತು ಅದು? ಅದು ಒಂಥರ ಸ್ಪಂಜ್ ಇದು ಬಿಳಿ ಇತ್ತು. ಈ ಕಾಂಕಸ್ತೂರಿ ಬೀಜದ ನೊಳೆ ಟೈಪ್ ಇತ್ತು. ಸರಿ. ಆ ನಂತರದಲ್ಲಿ ಅದು ಬಿದ್ದು ಹೋದ ನಂತರದಲ್ಲಿ ನಿಮ್ಮ ಆರೋಗ್ಯದಲ್ಲಿ ನೋವು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಏನೇನಾಗ್ತದೆ ಅಂತ ಎಲ್ಲ ನಿಮಗೆ ಗೊತ್ತಿತ್ತಲ್ಲ? ಏನೂ ಬರಲಿಲ್ಲ, ನೋವು ಏನೂ ಆಗಲಿಲ್ಲ. ಈಗ ಅದು ಆ ಥರದ ಒಂದು ಸಮಸ್ಯೆ ಆಗಿ ಈಗ ಹೆಚ್ಚು ಕಡಿಮೆ ಎಷ್ಟು ತಿಂಗಳುಗಳು ಉಳಿತು? 6 ತಿಂಗಳಾಯ್ತು. 6 ತಿಂಗಳಾಗೋಯ್ತು. ಏನೂ ತೊಂದರೆ ಇಲ್ಲ, ಸರಿ ಅಲ್ವಾ? ಇದನ್ನು ನಾವು ತಗೊಳ್ಬಹುದು. ನೋಡಿ, ಈ ರೀತಿಯಾದಂಥ ಒಂದು ದೈವಿಕವಾಗಿ ಏನೂ ಅಪಾಯಕಾರಿ ಇಲ್ಲದೆ ಅನುಭವದ ಮಾತನ್ನು ಅವರು ಹೇಳಿರುತ್ತಾರೆ. ನೋಡಿ, ನೀವೇ ವಿಚಾರ ಮಾಡಿಕೊಳ್ಳಿ.